ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೃಷಿ ಸಾಲ ಕಟ್ಟುವಂತೆ ರೈತರಿಗೆ ಒತ್ತಾಯಿಸಿದ ಬ್ಯಾಂಕ್ ಅಧಿಕಾರಿಗಳು ಇವರ ಕಿರುಕುಳಕ್ಕೆ ಬೇಸತ್ತು ಬಸನಗೌಡ ಶಿವನಗೌಡ ಪಾಟೀಲ್ ಈ ರೈತನಿಗೆ 56, ಇನ್ನೋರ್ವ ರೈತ ರವಿರಾಜ್ ಬಸವರಾಜ್ ಜಾಡರ್ 42 ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಇವರಿಬ್ಬರು ಆತ್ಮಹತ್ಯೆ ಘಟನೆ ಧಾರವಾಡದ ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದಲ್ಲಿ ಜರುಗಿದೆ. ಈ ವೇಳೆ ಆತ್ಮಹತ್ಯೆ ಆದ ಕುಟುಂಬಸ್ಥರ ಮನೆಗೆ ಸಾಂತ್ವನ ಹೇಳಲು ಭೇಟಿ ಕೊಟ್ಟ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ಹಾಗೂ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಆತ್ಮಹತ್ಯೆಯಾದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಂತರ ಕುಟುಂಬಸ್ಥರಿಗೆ ಪರಿಹಾರ ಕೊಡಲು ಶಾಸಕರಿಗೆ ಹಾಗೂ ತಹಸೀಲ್ದಾರ್ ಮೂಲಕ ಸಿಎಂಗೆ ಈ ವೇಳೆ ಆತ್ಮಹತ್ಯೆಯಾದ ಕುಟುಂಬಸ್ಥರಿಗೆ ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ರತ್ನ ಭಾರತ ರೈತ ಸಮಾಜದಿಂದ ಒತ್ತಾಯಿಸಿ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಇವರಿಗೆ ತಹಸೀಲ್ದಾರ್ ರಾಜು ಮಾಳೇಕರ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆತ್ಮಹತ್ಯೆಯಾದ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡುವುದಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ಮನವಿ ಪತ್ರ ಸ್ವೀಕರಿಸಿದ ಶಾಸಕ ಎಂಆರ್ ಪಾಟೀಲ್ ಅವರು ಕುಟುಂಬಸ್ಥರಿಗೆ ಪರಿಹಾರ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಮೇಲ್ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕುಂದಗೋಳ ತಾಲೂಕು ಬರವಾಡ ಗ್ರಾಮ ಪಂಚಾಯತಿ ಬರುವ ಗ್ರಾಮದ ರೈತರಾದ ಬಸನಗೌಡ ಶಿವನಗೌಡ ಪಾಟೀಲ್ 56 ವರ್ಷ, ಇನ್ನೊಬ್ಬ ರೈತ ಬಸವರಾಜ್ ಜಾಡರ್ 42 ವರ್ಷ ಸಾಲಬಾಧೆಯನ್ನು ತಾಳಲಾರದೆ ಹಾಗೂ ಕುಟುಂಬ ದುಮ್ಮಿದ ಬೆಳೆ ವಿಮೆ ಬಾಲಕರುಗಳು ಮತ್ತು ಬ್ಯಾಂಕಿನವರ ಕಲ್ತವ್ರಿದ್ರೆ ಅವ್ರ ಮಕ್ಕಳು ಯಾರಾದರೂ ಕಲಿತು ಡಿಗ್ರಿ ಮಾಡಿದವರಿದ್ದರೆ ಅವರಿಗೂ ಪ್ರಾಮಾಣಿಕವಾಗಿ ಒಂದು ನೌಕರಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ನಮ್ಮ ರತ್ನ ಭಾರತ ರೈತ ಸಮಾಜ ವತಿಯಿಂದ ಮಾಡ್ತೀವಿ ಅಂತ ನಾನು ಅವರಲ್ಲಿ ವಿನಂತಿಸುತ್ತಾ, ಇನ್ನು ಮುಂದೆ ಯಾವುದೇ ರೈತರಲ್ಲಿ ಈ ನಮ್ಮ ಹುತಾತ್ಮರಾದ ರೈತರು ಅಷ್ಟೇ ಅಲ್ಲ, ಯಾವುದೇ ನಮ್ಮ ರಾಜ್ಯ, ನಿಮ್ಮ ಊರು ಇರ್ಬೋದು, ತಾಲೂಕು ಇರ್ಬೋದು, ಜಿಲ್ಲಾ ಇರ್ಬೋದು, ರಾಜ್ಯ ಇರ್ಬೋದು, ದೇಶಾದ್ಯಂತ ಯಾವುದೇ ರೈತರಿದ್ದರೂ ನೀವು ಕ್ಷುಲ್ಲಕ 2 ಲಕ್ಷ 5 ಲಕ್ಷ ಕ್ಷುಲ್ಲಕ ಸಾಲ ಇದು. ವಿಜಯ ಮಲ್ಯ ಆಮೇಲೆ ನೀರವ್ ಮೋದಿ ಅವರೆಲ್ಲ ಸಾವಿರಾರು ಕೋಟಿ ಸಾಲ ಮಾಡಿದಾರ ಆರಾಮ್ ಜೀವನ, ಹೈಫೈ ಜೀವನ ಮಾಡಕತ್ತಾರೆ. ನಾವು ರೈತರು ಅದಕ್ಕೆ ಆ ಥರ ಏನು ಮಾಡಿಲ್ಲ. ಬೆಳೆ ಸಾಲಗೋಸ್ಕರ ಬೀಜ ಗೊಬ್ಬರ ತರೋದ್ರ ಸಲುವಾಗಿ ಸಾಲ ಮಾಡಿ 1 ಲಕ್ಷ 2 ಲಕ್ಷ 5 ಲಕ್ಷ ಒಳಗೆ ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿ ಮಾಡಿ ಹೊಲಕ್ಕೆ ಭೂಮಿ ತಾಯಿಗೆ ಬಿತ್ತನೆ ಮಾಡ್ತೀವಿ. ಆದರೆ ಒಂದು ವರ್ಷ ಮಳೆ ಹೋಗಿ ಒಂದೊಂದು ವರ್ಷ ಬರಗಾಲ ಬೀಳ್ತೈತಿ. ಈಗ ನೋಡಿ, ಹೋದ ವರ್ಷ ಅತಿಯಾದ ಮಳೆ, ಅತಿವೃಷ್ಟಿ. ಈ ವರ್ಷವೂ ಕೂಡ ಅತಿಯಾದ ಮಳೆ, ಅತಿವೃಷ್ಟಿ. ರೈತ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ತಂದದ್ದು ಹಾಕಿದ್ದು ದುಡ್ಡು ಬರಲಿಲ್ಲ. ಹಿಂಗಾಗಿ ರೈತ ಕಟ್ಟಬಾಕಿಯಾಗಿ ಸಹಾಯಕತ್ತಾನ. ಆದ್ದರಿಂದ ಬ್ಯಾಂಕ್ನವರಿಗೆ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಬಾರ್ಕೋಲ್ ಚಳವಳಿ ಮುಖಾಂತರ ಮತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನೀವು ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಯಾವುದೇ ರೈತರಿಗೆ ನೀವು ನೋಟಿಸನ್ನು ಕೊಡಬಾರ್ದು. ಅವ್ರಿಗೆ ಒತ್ತಡ ಹೇರುವಂಥ ಕೆಲಸ ಬ್ಯಾಂಕ್ನವ್ರು ಮಾಡಬಾರ್ದು. ಅದು ಬೈ ಚಾನ್ಸ್ ಹಂಗೇನು ಮಾಡಿದ್ರೆ ಮತ್ತು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಬಾರ್ಕೋಲ್ ತೊಗೊಂಡು ಮತ್ತು ನಿಮಗೆ ಬಾರ್ಕೋಲ್ ಮುಖಾಂತರ ನಿಮಗೆ ಚಾಟಿ ಬೀಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ ಅಂತ ನೇರವಾಗಿ ನಾನು ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆದ್ದರಿಂದ ನಮ್ಮ ರೈತರು ಸಾಲ ಮಾಡಿದ್ರು ಹೆದರಬಾರ್ದು. ನೀವು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ ಕಮ್ಮರ್ ಅವರು ಇದ್ದರು. ಈ ಸಂದರ್ಭದಲ್ಲಿ ರತ್ನ ಭಾರತ ರೈತ ಮುಖಂಡರು ಆದ ನಾಗಪ್ಪ ಸಿದ್ದುನವರ್, ಭೀಮಪ್ಪ ಪೂಜಾರ್, ಚೆನ್ನಬಸಪ್ಪ ಸಿದ್ದುನವರ್, ನೀಲಕಂಠಯ್ಯ ಹಿರೇಮಠ ಸೇರಿ ಅನೇಕ ರೈತ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.